अस्सलामु अलैकुम वरहमतुल्लाहि वबरकातुहू। अल्हम्दुलिल्लाह वस्सलातु वस्सलामु अला रसूलिल्लाह अम्मा बाद। ಜಮಿಯತೆ ಅಹ್ಲೆ ಹದೀಸ್ ದಕ್ಷಿಣ ಕನ್ನಡ ಜಿಲ್ಲಾ ಸಮಿತಿಯ ಆಯೋಜಿಸುತ್ತಿರುವಂತಹ ಈ ಒಂದು ಚಾರಿತ್ರಿಕ ಅಹ್ಲೆ ಹದೀಸ್ ಸಮ್ಮೇಳನ, ಇದಕ್ಕೆ ನಾನು ಸ್ವಾಗತವನ್ನು ಕೋರುವುದಕ್ಕೆ ಮೊದಲು ಅಹ್ಲೆ ಹದೀಸಿಗೆ ಸಂಬಂಧಿಸಿದಂತಹ ಒಂದು ಸಂಕ್ಷಿಪ್ತವಾದಂತಹ ಪರಿಚಯವನ್ನು ಇಲ್ಲಿ ಹೇಳಲು ಉದ್ದೇಶಿಸುತ್ತೇನೆ. ಜಮಿಯತೆ ಅಹ್ಲೆ ಹದೀಸ್ ಭಾರತದಲ್ಲಿ ಮುಸ್ಲಿಮರ ಸಂಘಟನೆಗಳ ಪೈಕಿ ಅತ್ಯಂತ ಪುರಾತನವಾದಂತಹ ಒಂದು ಸಂಘಟನೆಯಾಗಿದೆ. ಇದರ ಸಂಸ್ಥಾಪನೆಯು ಸ್ವಾತಂತ್ರ್ಯ ಪೂರ್ವದಲ್ಲಿ, ಅಂದರೆ 1906ರಲ್ಲಿ ಈ ಒಂದು ಸಂಸ್ಥೆಯು ಅಥವಾ ಸ್ಥಾಪನೆಯು ಸಂಸ್ಥಾಪಿಸಲ್ಪಟ್ಟಿದೆ. ಅಹ್ಲೆ ಹದೀಸ್ ಅಂತ ಹೇಳಿದರೆ ಏನು ಎನ್ನುವಂಥ ಪ್ರಶ್ನೆ ಕೆಲವರಲ್ಲಿ ಇರಬಹುದು. ಅಹ್ಲೆ ಹದೀಸ್ ಅಥವಾ ಸಲಫಿಗಳನ್ನು ಬಹುಸಂಖ್ಯಾತ ನಾಮಧಾರಿ ಮುಸ್ಲಿಮರು ಹಂಗಿಸುತ್ತಾ ವಹಾಬಿಗಳೆಂದು ಕರೆಯುತ್ತಾರೆ. ಅವರು ಸರ್ವಸಂಪೂರ್ಣವಾಗಿ ಪವಿತ್ರ ಕುರ್ಆನ್ ಮತ್ತು ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಸುನ್ನತಿಗೆ ಬದ್ಧವಾಗಿ ಜೀವಿಸುವವರಾಗಿದ್ದಾರೆ. ಇಸ್ಲಾಮಿ ಶರೀಅತಿಗೆ ವಿರುದ್ಧವಾದ ಎಲ್ಲ ಆಚಾರ ವಿಚಾರಗಳನ್ನು ಅವರು ತಿರಸ್ಕರಿಸುತ್ತಾರೆ. ಅಹ್ಲೆ ಹದೀಸ್ನವರು ಅಥವಾ ಸಲಫಿಗಳು ತೌಹೀದ್ ಅಥವಾ ಏಕದೇವ ವಿಶ್ವಾಸವನ್ನು ಅಂಗೀಕರಿಸಿಕೊಂಡು ಅಲ್ಲಾಹನ ಕರುಣೆ, ಕ್ಷಮೆ ಮತ್ತು ಅನುಗ್ರಹಗಳನ್ನು ಅವಲಂಬಿಸಿ ಅಲ್ಲಾಹನೊಂದಿಗೆ ಪ್ರಾರ್ಥಿಸುತ್ತಲೂ ಸಹಾಯ ಅಭ್ಯರ್ಥನೆ ನಡೆಸುತ್ತಲೂ ಜೀವಿಸುತ್ತಾರೆ. ಯಾವುದೇ ಕಾರಣಕ್ಕೂ ಅಲ್ಲಾಹೇತರರನ್ನು, ಅಂದರೆ ಮರಣ ಹೊಂದಿದ ಮಹಾನರನ್ನು, ಪ್ರವಾದಿಗಳನ್ನು ಕರೆದು ಪ್ರಾರ್ಥಿಸುವುದನ್ನು, ಮೊರೆ ಇಡುವುದನ್ನು ಅವರು ಮಾಡುವುದಿಲ್ಲ. ಅವರು ಯಾವುದೇ ಒಂದು ನಿರ್ದಿಷ್ಟ ಮದ್ಹಬಿಗೆ ಅಂಟಿಕೊಳ್ಳದೆ ಎಲ್ಲ ಕರ್ಮಶಾಸ್ತ್ರ ವಿದ್ವಾಂಸರನ್ನು ಸಮಾನವಾಗಿ ಗೌರವಿಸುತ್ತಾರೆ ಮತ್ತು ಕುರ್ಆನ್ ಮತ್ತು ಸುನ್ನತಿಗೆ ಅನುಗುಣವಾಗಿರುವುದನ್ನು ಅವರಿಂದ ಸ್ವೀಕರಿಸುತ್ತಾರೆ. ಇದಾಗಿದೆ ಮುಸ್ಲಿಂ ಸಮುದಾಯದಲ್ಲಿರುವ ಅಹ್ಲೆ ಹದೀಸ್ನವರ ಕುರಿತಾದ ಸುಸ್ಪಷ್ಟವಾದ ಪರಿಚಯ. ಸಲಫಿಗಳು ಪವಿತ್ರ ಕುರ್ಆನಿನ ವಚನ ಮತ್ತು ಬೋಧನೆಗಳನ್ನು ಭಾಷಾಂತರಗೊಳಿಸಿ ಬರಹದ ಮೂಲಕ ಸುಸ್ಪಷ್ಟವಾದ ರೀತಿಯಲ್ಲಿ ಜನರಿಗೆ ಮನವರಿಕೆ ಮಾಡಿಕೊಳ್ಳಲು ಪ್ರಯತ್ನಿಸುತ್ತಾರೆ. ಅವರು ಇಸ್ಲಾಮಿನ ತತ್ವ ಮತ್ತು ಸುಂದರವಾದ ಸಂದೇಶವನ್ನು ಜನರಿಗೆ ತಲುಪಿಸುತ್ತಾರೆ. ಏಕದೇವ ವಿಶ್ವಾಸ ಅಂದರೆ ತೌಹೀದನ್ನು ನಿಜಾರ್ಥದಲ್ಲಿ ಕುರ್ಆನ್ ಮತ್ತು ಸುನ್ನತಿಗೆ ಅನುಗುಣವಾಗಿ ಜನರಿಗೆ ತಿಳಿಸಿಕೊಡುತ್ತಾರೆ. ಇಸ್ಲಾಮಿನ ತತ್ವಾದರ್ಶಗಳನ್ನು ಅವರು ಪರಿಚಯಿಸುತ್ತಲೂ ಪ್ರಕಟಿಸುತ್ತಲೂ ಇಸ್ಲಾಮಿನ ತತ್ವ ಸಿದ್ಧಾಂತಗಳು, ಸಂಸ್ಕೃತಿ ಮತ್ತು ಆಚಾರ ವಿಚಾರಗಳು ಮಾನವ ಕುಲದ ಕಲ್ಯಾಣಕ್ಕಾಗಿದ್ದು ಅದನ್ನು ಪೂರ್ವಿಕರಾದ ಸಜ್ಜನರ ಕ್ರಮ ಪ್ರಕಾರ ಜನರಿಗೆ ಪರಿಚಯಿಸುತ್ತಾರೆ. ಅವರು ದೇವ ಸಹಭಾಗಿತ್ವ ಅಂದರೆ ಶಿರ್ಕ್, ನವೀನಾಚಾರಗಳು ಅಂದರೆ ಬಿದಅತ್, ಅಂಧಾನುಸರಣೆ ಅಂದರೆ ತಕ್ಲೀದ್ ಮತ್ತು ವ್ಯಕ್ತಿ ಪೂಜೆಯ ಸಂಸ್ಕಾರವನ್ನು ವಿರೋಧಿಸುತ್ತಾರೆ. ಸೂಫಿ ಸಿದ್ಧಾಂತಗಳು ಅನಿಸ್ಲಾಮಿಕವೆಂದು ಘೋಷಿಸುತ್ತಾರೆ. ಅವರು ಸಾಮಾಜಿಕ ಸಾಮರಸ್ಯತೆ ಮತ್ತು ಸಹೋದರತೆಯ ಸವಿ ಹಂಚುವ ಕಾರ್ಯಕ್ಕೆ ಪ್ರೇರಣೆ ನೀಡುತ್ತಾರೆ. ಐಕ್ಯತೆ, ಶಾಂತಿ, ಪ್ರೀತಿ, ದೇಶಪ್ರೇಮ ಮತ್ತು ಮಾನವೀಯ ಮೌಲ್ಯಗಳ ಉತ್ಥಾನಕ್ಕಾಗಿ ಶ್ರಮಿಸುತ್ತಾರೆ. ಸಮಾಜ ವಿರೋಧಿ ವ್ಯಕ್ತಿಗಳು ಮತ್ತು ಚಟುವಟಿಕೆಗಳನ್ನು ಅಹ್ಲೆ ಹದೀಸ್ನವರು ತಿರಸ್ಕರಿಸುತ್ತಾರೆ. ಅಹ್ಲೆ ಹದೀಸ್ನವರೆಂದರೆ ಇಜ್ತಿಹಾದನ್ನು ಅಂಗೀಕರಿಸುತ್ತಾರೆ ಮತ್ತು ತಕ್ಲೀದನ್ನು ತಿರಸ್ಕರಿಸುತ್ತಾರೆ. 4 ಮದ್ಹಬಿ ಇಮಾಮರಿಗೂ ಸಮಾನ ಗೌರವ ಸಲ್ಲಿಸುತ್ತಾರೆ. ಅವರು ಬಲಾತ್ಕಾರದ ಮತಾಂತರವನ್ನು ಪವಿತ್ರ ಕುರ್ಆನಿನ ಧರ್ಮದಲ್ಲಿ ಬಲಾತ್ಕಾರವಿಲ್ಲ ಎಂಬ ಆದೇಶದಂತೆ ಒಪ್ಪುವುದಿಲ್ಲ. ಅವರು ಎಲ್ಲ ರೀತಿಯ ಭಯೋತ್ಪಾದನೆ ಮತ್ತು ಭೀತಿವಾದವನ್ನು ಖಂಡಿಸುತ್ತಾರೆ ಮತ್ತು ಇಸ್ಲಾಂ ಶಾಂತಿಯ ಧರ್ಮವೆಂದು ಸಾರುತ್ತಾರೆ. ಇದಾಗಿದೆ ಅಹ್ಲೆ ಹದೀಸ್ ಎಂಬ ಈ ಒಂದು
ವಿಭಾಗದ ಕುರಿತಾದಂತಹ ಸುಸ್ಪಷ್ಟವಾದಂತಹ ಪರಿಚಯ. ಅಹ್ಲೆ ಹದೀಸ್ ಪ್ರಸ್ತುತ ಇಸ್ಲಾಮನ್ನು ಜಗತ್ತಿನಾದ್ಯಂತ ಮುಸ್ಲಿಮರು ಉಪಸ್ಥಿತರಿರುವವರೆಲ್ಲ ಪ್ರತಿನಿಧೀಕರಿಸುತ್ತದೆ. ಇದು ಭಾರತದಲ್ಲಿ ಮುಸ್ಲಿಮರು ಪ್ರವೇಶಿಸಿದ ಅಂದಿನಿಂದ ಜೀವಂತವಾಗಿದೆ. ಭಾರತದಲ್ಲಿ ಒಟ್ಟು ಸುಮಾರು 60 ಮಿಲಿಯನ್ ಅಹ್ಲೆ ಹದೀಸ್ಗಳು ಬಾಳುತ್ತಿದ್ದಾರೆ. ಮರ್ಕಜಿ ಜಮಿಯತೆ ಅಹ್ಲೆ ಹದೀಸ್ ಹಿಂದ್ ಅವರನ್ನು ಅಧಿಕೃತವಾಗಿ ಪ್ರತಿನಿಧೀಕರಿಸುತ್ತದೆ. ಜಮಿಯತೆ ಅಹ್ಲೆ ಹದೀಸ್ 1906ರಲ್ಲಿ ರೂಪೀಕರಣವಾಗಿದ್ದರೂ ಕೂಡ ನಮ್ಮ ಈ ದಕ್ಷಿಣ ಕನ್ನಡದಲ್ಲಿ ಜಮಿಯತೆ ಅಹ್ಲೆ ಹದೀಸ್ ರೂಪೀಕರಣಗೊಂಡಿದ್ದು 2013ರಲ್ಲಾಗಿದೆ. ಈ ಒಂದು 107 ವರ್ಷಗಳ ಅಂತರದ ನಂತರ ಈ ನಮ್ಮ ದಕ್ಷಿಣ ಕನ್ನಡದಲ್ಲಿ ಜಮಿಯತೆ ಅಹ್ಲೆ ಹದೀಸ್ ರೂಪೀಕರಣಗೊಂಡಿತ್ತು. ಇದಕ್ಕಿಂತ ಮೊದಲು ಇಲ್ಲಿ ತೌಹೀದ್ ಮತ್ತು ಸುನ್ನತ್ತನ್ನು ಅವಲಂಬಿಸಿದ್ದಂತಹ ಈ ಒಂದು ಪ್ರಾದೇಶಿಕವಾದಂತಹ ಒಂದು ಸಂಘಟನೆಯಲ್ಲಿ ಎಲ್ಲರೂ ಸೇರಿಕೊಂಡು ಕುರ್ಆನ್ ಮತ್ತು ಸುನ್ನತ್ತಿನ ಆ ಒಂದು ಚಟುವಟಿಕೆಗಳನ್ನು ಅಥವಾ ಪ್ರಚಾರದ ಕಾರ್ಯವನ್ನು ನಡೆಸಿಕೊಂಡು ಬರುತ್ತಿದ್ದೆವು. ಆದರೆ ದುರದೃಷ್ಟವಶಾತ್ ಅಲ್ಲಿ ಕೆಲವೊಂದು ವಿಚಾರಗಳು ಈ ಒಂದು ಸಂಘಟನೆಯ ಒಳಗೆ ಉಂಟು ಮಾಡಿದಂತಹ ಕೆಲವೊಂದು ಭಿನ್ನತೆಯಿಂದ ಅಲ್ಲಿ ಯಾವುದೇ ರೀತಿಯ ಒಂದು ಸಮರ್ಪಕವಾದ ನಾಯಕತ್ವ ಇಲ್ಲದೆ ಇರುವ ಸಂದರ್ಭದಲ್ಲಿ ಜಮಿಯತೆ ಅಹ್ಲೆ ಹದೀಸಿನ ರಾಜ್ಯ ಸಮಿತಿಯವರು ಮಧ್ಯಪ್ರವೇಶಿಸಿ ಇಲ್ಲಿ ಜಮಿಯತ್ತಿನ ರೂಪೀಕರಣ ಅನಿವಾರ್ಯವೆನ್ನುವುದನ್ನು ಮನಗಂಡು ಇಲ್ಲಿ 2013ರಲ್ಲಿ ಜಮಿಯತೆ ಅಹ್ಲೆ ಹದೀಸನ್ನು ರೂಪೀಕರಿಸಿದರು. ನಾವು ಯಾವಾಗ ಇಲ್ಲಿ ಜಮಿಯತೆ ಅಹ್ಲೆ ಹದೀಸ್ ರೂಪೀಕರಣಗೊಂಡಿತೋ ಅಂದಿನಿಂದ ಈ ಮಂಗಳೂರು ಮತ್ತು ಪರಿಸರದಲ್ಲಿ ಒಂದೇ ಪ್ಲ್ಯಾಟ್ಫಾರ್ಮಿನ ಮೇಲೆ ಎಲ್ಲ ತೌಹೀದಿ ಪ್ರವರ್ತಕರನ್ನು ಒಟ್ಟುಗೂಡಿಸುವಂತಹ ಒಂದು ಪ್ರಯತ್ನವನ್ನು ಮಾಡುತ್ತಾ ಬಂದಿದ್ದೇವೆ. 2013ರ ಪ್ರಪ್ರಥಮ ಮಹಾಸಭೆಯಲ್ಲಿ ನಾವು ಅಂಗೀಕರಿಸಿದಂತಹ ಆ ಒಂದು ನಿರ್ಣಯಗಳಲ್ಲಿ ಒಂದಾಗಿತ್ತು, ಒಂದೇ ಪ್ಲ್ಯಾಟ್ಫಾರ್ಮಿನ ಮೇಲೆ ಅಂದರೆ ಎಲ್ಲ ತೌಹೀದಿ ಪ್ರವರ್ತಕರನ್ನು ಜಮಿಯತೆ ಅಹ್ಲೆ ಹದೀಸಿನ ಆ ಒಂದು ಪ್ಲ್ಯಾಟ್ಫಾರ್ಮಿನ ಮೇಲೆ ಒಗ್ಗೂಡಿಸುವುದು ಎನ್ನುವಂತಹ ಒಂದು ನಿರ್ಣಯ ಇಂದು ಕೂಡ ಆ ನಿರ್ಣಯ ಜಾರಿಯಲ್ಲಿದೆ. ಆದ್ದರಿಂದ ನಾನು ಇಲ್ಲಿ ಬೇರೆ ಬೇರೆ ವಿಭಾಗವಾಗಿ ಪಂಗಡಗಳಾಗಿ ಕಾರ್ಯಾಚರಿಸುತ್ತಿರುವಂತಹ ತೌಹೀದಿ ಪ್ರವರ್ತಕರೊಂದಿಗೆ ವಿನಂತಿಸಿಕೊಳ್ಳುವುದೇನು ಅಂತ ಹೇಳಿದರೆ, ನೀವು ಜಮಿಯತೆ ಅಹ್ಲೆ ಹದೀಸಿನ ಒಂದು ಅಫಿಲಿಯೇಷನ್ ಮಾಡಿಕೊಂಡು ಒಂದೇ ಒಂದು ತಳಹದಿಯಲ್ಲಿ ಒಂದೇ ಪ್ಲ್ಯಾಟ್ಫಾರ್ಮಿನಲ್ಲಿ ನಾವೆಲ್ಲರೂ ಒಗ್ಗೂಡಿಕೊಂಡು ಈ ತೌಹೀದಿನ ಮತ್ತು ಸುನ್ನತ್ತಿನ ಈ ಸಂದೇಶವನ್ನು ಈ ಎಲ್ಲ ಪರಿಸರದಲ್ಲಿ ಹರಡುವಂತೆ ಮಾಡಲು ಪ್ರಯತ್ನಿಸೋಣ ಎನ್ನುವಂಥ ಒಂದು ಸಂದೇಶವನ್ನು ನಾನು ಈ ಸಮಯದಲ್ಲಿ ಕೊಡಲು ಇಚ್ಛಿಸುತ್ತೇನೆ. ಮತ್ತು ಈ ಸಂದರ್ಭದಲ್ಲಿ ನಾನು ಇಂದಿನ ಇಲ್ಲಿ ಸಭಾಧ್ಯಕ್ಷ ಸ್ಥಾನವನ್ನು ವಹಿಸುತ್ತಿರುವಂತಹ ಜಮಿಯತೆ ಅಹ್ಲೆ ಹದೀಸ್ ಕರ್ನಾಟಕ ಗೋವಾ ಇದರ ಅಧ್ಯಕ್ಷರಾಗಿರುವಂತಹ ಶೇಖ್ ಅಬ್ದುಲ್ ವಹಾಬ್ ಜಾಮಿ ಇವರನ್ನು, ಅದೇ ಪ್ರಕಾರ ಇಂದು ಇಲ್ಲಿ ನಮಗೆ ಉಪದೇಶ ನೀಡಲಿರುವಂತಹ ಎಲ್ಲ ಮಶಾಯಿಖ್ಗಳನ್ನು, ಎಲ್ಲ ಪ್ರಭಾಷಣಗಾರರನ್ನು ಮತ್ತು ನಿಮ್ಮೆಲ್ಲರನ್ನು ನಾನು ಜಮಿಯತೆ ಅಹ್ಲೆ ಹದೀಸ್ ದಕ್ಷಿಣ ಕನ್ನಡ ಜಿಲ್ಲಾ ಸಮಿತಿಯ ಪರವಾಗಿಯೂ ಈ ಅಹ್ಲೆ ಹದೀಸ್ ಕಾನ್ಫರೆನ್ಸ್ ಆಯೋಜನಾ ಸಮಿತಿಯ ಪರವಾಗಿಯೂ ಮತ್ತು ಇಲ್ಲಿರುವಂತಹ ಎಲ್ಲ ಪ್ರವರ್ತಕರ ಪರವಾಗಿಯೂ ನಿಮ್ಮೆಲ್ಲರನ್ನು ಆತ್ಮೀಯವಾಗಿ ಸ್ವಾಗತಿಸಿಕೊಳ್ಳುತ್ತೇನೆ. ಇದರೊಂದಿಗೆ ಈ ಒಂದು ಸಂದೇಶವನ್ನು ನೀಡುತ್ತಾ ನನ್ನೆರಡು ಮಾತುಗಳನ್ನು ನಾನು ಮುಗಿಸ್ತೇನೆ. ವಾಖಿರು ದಅವಾನಾ ಅನಿಲ್ ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತುಹು.